ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ ಅಂತ. ನಾನು ಪ್ರೊಫೆಷನಲ್ ಮೇಕಪ್ ಮತ್ತು ಮೆಹಂದಿ ಆರ್ಟಿಸ್ಟು. ನನ್ನ ಜೀವನದಲ್ಲಿ ನಡೀತಾ ಇರೋಂಥ ಚಿಕ್ಕ ಪುಟ್ಟ ತಿರುವುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ ಭಗವಂತ ಒಂದು ಸರಿ ಡಿಸೈಡ್ ಮಾಡಿ ಇಂತಿಂಥವ್ರಿಗೆ ಇಂತಿಂಥದ್ದನ್ನೇ ಇಂತಿಂಥ ಟೈಮಲ್ಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿ ಬರೆದಿಟ್ಬಿಟ್ರೆ ಅದನ್ನು ಯಾರ ಕೈಲೂ ತಪ್ಪಿಸೋದಕ್ಕಾಗಲ್ಲ. ಅದು 100% ಅದಾಗೇ ಆಗತ್ತೆ. ಅದೇ ಇವರು ಆಗಲ್ಲ ಅಂತ ಅಂದರೆ ಅದೇನೇ ಇರಲಿ, ನಮ್ಮ ಕೈಯಲ್ಲಿರಲಿ, ನಮ್ಮದೇ ಆಗಿರಲಿ, ಒಂದು ವ್ಯಕ್ತಿ ಆಗಲಿ, ವಸ್ತು ಆಗಲಿ, ಒಂದು ತಿನ್ನೋ ಅನ್ನ ಆಗಲಿ, ಅದು ನಮ್ಮ ಕೈಯಲ್ಲಿದ್ದರೂ ಕೂಡ ಅದು ನಮಗೆ ದಕ್ಕಲ್ಲ. ಹಣೆ ಬರದಲ್ಲಿ ಇಲ್ಲ ಅಂದರೆ ಅದು ನಮ್ಮ ಖಂಡಿತ 100% ನಮಗೆ ಸಿಗಲ್ಲ. ಹಾಗೆ ಎಷ್ಟು ಈ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ಹಾಗೆ ನನಗೂ ಆಗಿದೆ. ನಾನು ಅಂದ್ಕೊಂಡಿರ್ತೀನಿ ಇದಾಗೇ ಆಗುತ್ತೆ ಅಂತ ಓವರ್ ಕಾನ್ಫಿಡೆಂಟ್ ಆಗಿರ್ತೀನಿ. ಅದು ಯಾವುದೂ ಆಗಿಲ್ಲ, ಮುಂದಕ್ಕೂ ಗೊತ್ತಿಲ್ಲ. ಆದರೆ ಇದಾಗದೇ ಇಲ್ಲ, ನನ್ನ ಹಣೆ ಬರದಲ್ಲಿ ಇದೆಲ್ಲ ಆಗಲ್ಲ ಬಿಡು ಅಂತ ಅಂದ್ಕೊಂಡಿದ್ದು ಕೆಲವೊಂದು ಎಷ್ಟೋ ವಿಷಯಗಳು ನನಗೇ ಗೊತ್ತಿಲ್ದಿರ ಅದು ಆಗ್ತಾ ಬಂದಿದೆ. ಅದು ಹೆಂಗಿರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ದಿರ ಕೊಡೋ ಅಂಥ ಗಾಡ್ ಗಿಫ್ಟ್. ನಿಜಕ್ಕೂ ಆ ಸರ್ಪ್ರೈಸ್ಗಳು ತುಂಬಾ ಖುಷಿ ಕೊಡುತ್ತೆ, ತುಂಬಾ ಆಶ್ಚರ್ಯ ತಂದು ಕೊಡುತ್ತೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೂ ಒಂದು ಆಸೆ, ಹಂಗೆ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನು ಹೇಳಿ, ಅದು ಮನೆ. ಆ ಮನೆ ಎಲ್ರಿಗೂ ಕನಸಾಗುತ್ತೆ. ಬಟ್ ನನಗಂತೂ ನಿಜವಾಗ್ಲೂ ಆ ಕನಸಿರಲಿಲ್ಲ. ಯಾಕಂದರೆ ಅದು ಆಗಲ್ಲ ಅಂತ ನಾನು ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು 2 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಯಾರೋ ನನ್ನ ಸ್ನೇಹಿತರಿಂದನೋ ಯಾರಿಂದನೋ ಅದು ಒಂದು ಮೋಟಿವೇಶನ್ ಸಿಕ್ತು. ಯಾಕೆ ಟ್ರೈ ಮಾಡಿದ್ರೆ ತಾನೇ ಅದಾಗುತ್ತಾ ಇಲ್ವಾ ಅಂತ ಗೊತ್ತಾಗೋದು ಅಂತ. ಸರಿ ಆಯಿತು, ನೋಡೇ ಬಿಡೋಣ ಅಂತ ನೂರಾರು ಬ್ರೋಕರ್ಸ್ನ, ನೂರಾರು ಜನನ ಕಾಂಟ್ಯಾಕ್ಟ್ ಮಾಡಿದೆ. ನೂರಾರು ತುಂಬಿದ ಬಸ್ರಿ ಆದರೂ ಹತ್ತು ಇಳಿದು ಎಲ್ಲ ಕಡೆ ಓಡಾಡಿ ತಿರುಗಾಡಿ ಹುಡುಕಿ ಜಾಳಾಡ್ಬಿಟ್ವಿ. ಬಟ್ ಆದರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಾಯ್ತಾ ಇತ್ತು ಅನಿಸುತ್ತೆ ನಮಗೆ ಸಿಗಬೇಕು ಅಂತ. ಅದು ಸಿಗೋವರೆಗೂ ನಾನು ತುಂಬ ಹುಡುಕಿದ್ವಿ. ತುಂಬಾ ಕಷ್ಟ ಆಯಿತು. ಅಮೌಂಟದೆಲ್ಲ ಕುತ್ಕೊಂಡು ಕ್ಯಾಲ್ಕುಲೇಟ್ ಆಗ್ತೀವಿ. ಯಾಕಂತಂದರೆ ಯಾರೋ ಒಬ್ಬರು, ಇವಾಗ ಅತ್ತೆ ಇರ್ಬೋದು, ಮಾವ ಇರ್ಬೋದು, ಇಲ್ಲ ಯಾವುದೋ ದೊಡ್ಡ ಫ್ಯಾಮಿಲಿಗೆ, ವೆಲ್ ಸೆಟಲ್ಡ್ ಆಗಿರೋ ಫ್ಯಾಮಿಲಿಗೆ ಸೊಸೆಯಾಗಿ ಹೋಗ್ಬಿಟ್ಟು ಅವ್ರು ಯಾರೋ ಮಾಡಿರೋದನ್ನು ಅದೆಲ್ಲ ನಂದು ಆಸ್ತಿ ಅಂದ್ಕೊಂಡು ಖುಷಿ ಪಡೋದಕ್ಕೂ, ಇಲ್ಲ ಅಪ್ಪ ಅಮ್ಮ ಮಾಡಿರೋ ಆಸ್ತಿನ ನಂದು ಅಂತ ಹೇಳ್ಕೊಂಡು ಹೆಮ್ಮೆ ಪಟ್ಕೊಳ್ಳೋದಕ್ಕಿಂತನೂ ಗಂಡ ಹೆಂಡತಿ ಇಬ್ಬರೂ ಜೊತೆ ಸೇರಿಕೊಂಡು ಏನಂತಾರೆ ಒಂದೊಂದೇ ಸ್ಟೆಪ್ಪನ್ನ ದುಡಿದು ಕೂಡಿಟ್ಟು ಮಕ್ಕಳು ಮರಿನ ಬಿಟ್ಟು, ನಾನು ಪ್ರೆಗ್ನೆಂಟು ಬಾಣ್ತಿ ಅಂದಿರೋ ಸುಮಾರು ಕೆಲಸಗಳು, ಅಂದರೆ ಮೇಕಪ್ ಆರ್ಟಿಸ್ಟು ನಾನು, ಎಷ್ಟು ಕೆಲಸಗಳಿಗೆ ಹೋಗಿ ಅದರಿಂದ ಬಂದಿರೋದನ್ನ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಸೇವಿಂಗ್ಸ್ ಮಾಡಿಕೊಂಡು, ಆದರೆ ಒಂದೊಂದು ಗುಬ್ಬಿ ಒಂದೊಂದೇ ಇದನ್ನು ಕಡ್ಡಿನ ತಂದು ಜೋಡಿಸಿ ಮಾಡುತ್ತಲ್ಲ, ಆ ಥರ ಇಬ್ಬರು ಗಂಡ ಹೆಂಡತಿ ಸೇರಿ ಅಪ್ಪ ಅಮ್ಮನ ಸಪೋರ್ಟು ತುಂಬ ಇದೆ, ಇಲ್ಲ ಅಂತಿಲ್ಲ. ಅಷ್ಟರಲ್ಲಿ ಅವ್ರ ಸಪೋರ್ಟ್ ಇಲ್ಲದ್ರೆ ನಾವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗೆ ಮಾಡಿ ಕೊನೆಗೂ ಏನು ಹೇಳ್ತಾರೆ, ಒಂದು ಮನೆ ಫೈನಲೈಸ್ ಆಯಿತು. ಎಷ್ಟು ಖುಷಿ, ಎಷ್ಟು ಸಂಭ್ರಮ ಅಂತಂದರೆ, ನಾನು ಅವಾಗ ಪ್ರೆಗ್ನೆಂಟ್ ಇದ್ದೆ. 8 ಮಂತ್ಸು, ಇನ್ನೇನು ಡೇಸ್ ಕೌಂಟ್ ನನಗೆ ಡೆಲಿವರಿ ಆಗಲಿಕ್ಕೆ. ಆವಾಗ ನನ್ನ ಸ್ವಂತ ದುಡಿಮೆಯಲ್ಲಿ, ನನ್ನ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಸ್ವಂತ ದುಡಿಮೆಯಲ್ಲಿ ಎಷ್ಟೋ ಒಡವೆ, ನಂಗೆ ತುಂಬ ಇಷ್ಟ ಒಡವೆಗಳಂದರೆ, ಒಡವೆಗಳನ್ನ ಮಾರಿ ತೊಗೊಂಡಿದ್ದು ಹೊಸ ಕಾರನ್ನು ಮಾರಿ ಭಗವಂತ ಒಂದು ಮನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ. ಎಷ್ಟು ಖುಷಿಯಾಯಿತು, ಎಷ್ಟು ಸಂಭ್ರಮ ಆಯಿತು ಅಂತಂದರೆ, ಅದು ತುಂಬ ಕಷ್ಟಗಳಾಯಿತು. ಅದೆಲ್ಲ ವೀಡಿಯೋಗಳನ್ನ ನೆಕ್ಸ್ಟ್ ನಾನು ಆ ಮನೆ ಯಾವ ಥರ ಇದೆ, ಆ ಮನೆ ಮತ್ತೆ ಅದನ್ನೆಲ್ಲ ಫಿನಿಷ್ ಮಾಡೋದಕ್ಕೆ ಏನೆಲ್ಲ ಕಷ್ಟವಾಯಿತು. ಒಂದು ಕಡೆ ಹೊಸ ಮನೆ ಆಲ್ಟ್ರೇಷನ್ನು, ಇನ್ನೊಂದು ಕಡೆ ಹೊಸ ಮೆಂಬರ್ ಮನೆಗೆ ಆ್ಯಡ್ ಆಗ್ತಿದ್ದಾರೆ. ಹಾಸ್ಪಿಟ್ಲು ಮನೆನ ಹೆಂಗೆ ಬ್ಯಾಲೆನ್ಸ್ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.